ಎಲ್ರಿಗೂ ನಮಸ್ಕಾರ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ. ನೆನ್ನೆ ನಡೆದಂಥ ಮ್ಯಾಚ್ ಮುಂಬೈ ಇಂಡಿಯನ್ಸ್ ವರ್ಸಸ್ LSG ಗೆಲ್ಲುವಂಥ ಮ್ಯಾಚ್ನ ಮುಂಬೈ ಇಂಡಿಯನ್ಸು ನೆಟ್ಟಿಗೆ ಆಡ್ದಂಗೆ ಸೋತಿರುವಂಥದ್ದು. ಏನಾದ್ರು ಆಗಿತ್ತು, ಚೆನ್ನಾಗಿ ಆಡಿತ್ತು ಅಂತಂದರೆ ಪಕ್ಕ ಮುಂಬೈ ಇಂಡಿಯನ್ಸನ್ನೇ ಗೆದ್ದಿರಬಹುದಾಗಿತ್ತು. ಯಾಕಂದರೆ ಈಸಿಲಿ ಗೆಟಬಲ್ ಗುರು. ಎಷ್ಟೊಂದು 25 ಬಾಲಿಗೆ 50 ಪ್ಲಸ್ 58 ಏನೋ ಬೇಕಾಗಿತ್ತು. ಆರಾಮಾಗೆ ಸಲೀಸಾಗೆ ಮ್ಯಾಚ್ನ ಗೆಲ್ಲೋ ಅಂಥದ್ದೇನೆ. ಯಾಕೆಂದರೆ 25 ಬಾಲಿಗೆ 50, ಅದು ಮುಂಬೈ ಇಂಡಿಯನ್ಸು ಸೂರ್ಯಕುಮಾರ್ ಯಾದವ್ ಅವರೆಲ್ಲ ಆಡಬೇಕಾದ್ರೆ ಸೊ ಅದು ಈಸಿಲಿ ಗೆಟಬಲ್ ಅಂತ ಅನ್ನಿಸ್ತಿತ್ತು. ಸೂರ್ಯಕುಮಾರ್ ಯಾದವ್ ತಿಲಕ್ ವರ್ಮಾ ಆಡಬೇಕಾದ್ರೆ ಸೂರ್ಯಕುಮಾರ್ ಯಾವಾಗ ಔಟ್ ಆದರೂ ಅವಾಗ ಸ್ವಲ್ಪ ಕಾನ್ಫಿಡೆನ್ಸ್ ಅನ್ನೋದು ಕೂಗ್ತು. ಜೊತೆಗೆ ಇವರು ಕೂಡ ತಿಲಕ್ ವರ್ಮಾ ಒಂದೆರಡಿನಿಂದ ಸ್ಲೋ ಆಗಿ ಆಡ್ತಾನೆ ಇದ್ರು. ಸೊ ಅಂತ ಒಂದು ಅಗ್ರೆಸಿವ್ ಆಗಿ ಹೊಡೆಯುವಂಥದ್ದೆಲ್ಲ ಟ್ರೈ ಮಾಡ್ತಾ ಇದ್ರು. ಬಟ್ ಬಾಲ್ ಹೋಗ್ತಾ ಇಲ್ಲ, ಹೊಡೆಯುವಂಥದ್ದೆಲ್ಲ ಕೈಗೆ ಹೋಗ್ತಾ ಇತ್ತು. ಜೊತೆಗೆ ಫೀಲ್ಡಿಂಗ್ ಕೂಡ ಮಸ್ತಾಗಿ ಮಾಡ್ತಾ ಇದ್ರು ಅವರು. ಇವ್ರು ಪಾಪ ಏನೂ ಆಗ್ತಾ ಇಲ್ಲ ಅವ್ರ ಕೈಲಿ. ನೆನ್ನೆ ತಿಲಕ್ ವರ್ಮಾಗೆ ಒನ್ ಆಫ್ ಡೇ ಆಗೋಗ್ಬಿಟ್ಟಿತ್ತು. ತಿಲಕ್ ವರ್ಮಾನ ಯೂಶಲಿ ಈ ಥರ ಅಂತೂ ಖಂಡಿತ ನಾವು ಯಾವುದೇ ಒಂದು ಮ್ಯಾಚಲ್ಲಿ ನೋಡೇ ಇಲ್ಲ. ತಿಲಕ್ ವರ್ಮಾ ನಾವು ನೋಡಿದಂಥ ತಿಲಕ್ ವರ್ಮಾನೇ ಬೇರೆ, ಅಗ್ರೆಸಿವ್ ಆಗಿ ಆಡೋವಂಥ ತಿಲಕ್ ವರ್ಮಾ. ಬಟ್ ಒಂದೊಂದು ಮ್ಯಾಚು ಏನೂ ಮಾಡೋಕ್ಕಾಗಲ್ಲ, ಏನೂ ಅವ್ರ ಕಡೆ ಹೋಗ್ತಾ ಇರೋದಿಲ್ಲ. ಸೊ ಆ ಒಂದು ಟೈಮಲ್ಲಿ ನೆನ್ನೆ ತಗೊಂಡಂಥ ಒಂದು ಮೂವ್ ಏನಿತ್ತು, ಹಾರ್ದಿಕ್ ಪಾಂಡ್ಯ ಅವರು ಇನ್ಫ್ಯಾಕ್ಟ್ ಲಾಸ್ಟ್ ಸೆಕೆಂಡ್ ಓವರಲ್ಲಿ ಇನ್ಫ್ಯಾಕ್ಟ್ ಲಾಸ್ಟ್ ಬಾಲ್ ಏನೋ ಮಿಕ್ಕಿರುತ್ತೆ. ಸೊ ಆ ಬಾಲಲ್ಲಿ ತಗೊಂಡಂಥ ಒಂದು ನಿರ್ಣಯ ಅದೇ. ಹಾರ್ದಿಕ್ ಪಾಂಡ್ಯ ಅವ್ರು ಬಂದ್ಬಿಟ್ಟು ಮಾತಾಡ್ತಾರೆ ತಿಲಕ್ ವರ್ಮಾ ಹತ್ರ, ತಿಲಕ್ ವರ್ಮಾ ನಿನ್ನ ಕೈಯಲ್ಲಿ ಆಯ್ತಾ ಇಲ್ಲ ಗುರು, 23 ಬಾಲ್ಗೆ 25 ರನ್ ಹೊಡೆದಿದ್ಯಾ, ನಿನ್ನ ಕೈಯಲ್ಲಿ ಆಗ್ತಾ ಇಲ್ಲ, ನೀನು ಹೋಗ್ಬಿಡು ಶಿಷ್ಯ, ನೀನು ಹೋಗ್ಬಿಟ್ಟು ಡಗೌಟಲ್ಲಿ ಕೂತ್ಕೋ ಆರಾಮಾಗೆ, ಇಲ್ಲ ನಾನು ಸ್ಯಾಂಡರ್ನ ಕರೆಸ್ತೀನಿ ಅಂತ ಮಾಡಿದಂಥ ಒಂದು ನಿರ್ಧಾರ ಏನಿದೆ, ಸೊ ಇದು ನನ್ನ ಪ್ರಕಾರ ತಪ್ಪು ಅಂತಲೇ ಹೇಳ್ತೀನಿ. ಏನಕ್ಕೆ ಅಂತಂದರೆ ಒಬ್ಬ ಪ್ಲೇಯರ್ನ ಮಾರಲ್ಸ್ನ ಈ ಥರ ರಿಟೈರ್ಡ್ ಹರ್ಟ್ ಆಯಿತು ಅಂದರೆ ಅದೊಂಥರ ರಿಟೈರ್ಡ್ ಔಟ್ ಆಗಿಬಿಟ್ಟು ಕಳಿಸ್ತು ಅಂತ ಅಂದರೆ ನನ್ನ ಪ್ರಕಾರ ಒಬ್ಬ ಪ್ಲೇಯರ್ ಮಾರಲ್ಸ್ನ ಜೊತೆಗೆ ಪ್ಲೇಯರ್ ಕಾನ್ಫಿಡೆನ್ಸ್ನ ಅಲ್ಲಿಗೆ ಸಾಯಿಸ್ದಂಗೆ ಒಬ್ಬ ಕ್ಯಾಪ್ಟನ್ನು. ಅವನ ಕೈಯಲ್ಲಿ ಆಗ್ತಾ ಇಲ್ಲ ಅಂತ ಎತ್ತಿ ಹೇಳ್ದಂಗೆ ಎತ್ತಿ ತೋರಿಸ್ದಂಗೆ. ಹೌದು ಗುರು, ಇವಾಗ ಸ್ವಲ್ಪ ಜನ ಹೇಳ್ತೀರಾ ಹೌದು ಗುರು ಆಗ್ತಾ ಇರಲಿಲ್ಲ ಅಲ್ಲಿ, ಅದಕ್ಕೋಸ್ಕರ ಕಳಿಸಿದ್ರು. ಮ್ಯಾಚ್ ಗೆಲ್ಲೋದಲ್ಲಿ ಇಂಪಾರ್ಟೆಂಟ್ ಆಗಿತ್ತು ಹಾರ್ದಿಕ್ ಪಾಂಡ್ಯಗೆ, ಅದಕ್ಕೋಸ್ಕರ ಕ್ಯಾಪ್ಟನ್ ಒಂದು ಮೂವ್ ಮಾಡೋದು ಇಂಪಾರ್ಟೆಂಟ್ ಆಗಿತ್ತು. ಅದಕ್ಕೋಸ್ಕರ ಅವ್ರು ಏನೋ ಆ ಒಂದು ಮೂವ್ನ ಮಾಡೋ ಕ್ಲಿಕ್ ಆಗ್ಬೋದು ಅಂತ ಅನ್ನಿಸ್ತು ಅಂತ ಕಾಣಿಸ್ತು, ಅದಕ್ಕೋಸ್ಕರ ಆ ಒಂದು ಮೂವ್ನ ಮಾಡಿದ್ರು ಅಂತ ಇವಾಗ ಹೇಳ್ಬೋದು ಮಗ. ಬಟ್ ಇವರು ಕರ್ಕೊಂಬಂದಂಥ ಮಿಚೆಲ್ ಸ್ಯಾಂಟ್ನರು ಅಲ್ಲ, ಏನಾದರೂ ಏನು ಸೂರ್ಯಕುಮಾರ್ ಯಾದವ್ನ ಕರೆಸ್ತಾವ್ರ ಅಥವಾ ಯಾರನ್ನ ಕರೆಸ್ತಾವ್ರೆ, ರೋಹಿತ್ ಶರ್ಮನ ಕರೆಸ್ತಾವ್ರ, ಯಾರನ್ನ ಕರೆಸ್ತಾವ್ರೆ ಇವರು? ಕರೆಸ್ತಾ ಇರೋದು ಮಿಚೆಲ್ ಸ್ಯಾಂಟ್ನರು. ನೀನು ಹೆಂಗೆ ಅನ್ಕೊಂತೀರ ಗುರು, ಹೆಂಗೆ ಅನ್ಕೊಂತೀರ ಮಿಚೆಲ್ ಸ್ಯಾಂಟ್ನರು ಇವ್ರಿಗಿನ್ನ ತಿಲಕ್ ವರ್ಮಾಗಿಂತ ಬೆಟರ್ ಪ್ಲೇಯರ್ ಅಂತ ಹೆಂಗೆ ಅನ್ಕೊಂತೀರ? ಇನ್ಫ್ಯಾಕ್ಟು ಆ ಓವರ್ ಟ್ರೈ ಮಾಡಿದ್ರು, ತಿಲಕ್ ವರ್ಮ ಟ್ರೈ ಮಾಡ್ತಿರ್ಲಿಲ್ಲ ಅಂತಲ್ಲ, ಹೊಡೆದಕ್ಕೆ ಖಂಡಿತ ಟ್ರೈ ಮಾಡಿದ್ರು. ಆ ಶಾಬಾಜ್ ಅಹಮದ್ ಎಂಥ ಒಂದು ಬೌಂಡ್ರಿನ ಸೇವ್ ಮಾಡಿದ್ರು ಹೆಗ್ರುಬಿಟ್ಟು. ಸೊ ಅದೆಲ್ಲ ಮ್ಯಾಟ್ರ್ ಖಂಡಿತ ಹಾಗೆ ಆಗುತ್ತೆ. ಏನೋ ಅವರೇನು ಹೊಡೆಯಕ್ಕೆ ಟ್ರೈ ಮಾಡ್ತಿಲ್ಲ, ಟುಕು ಆಡಿದ್ರು ಅಂತಲ್ಲ, ಇನಿಷಿಯಲಿ ಟುಕು ಆಡಿದ್ರು. ಬಟ್ ಬರ್ತಾ ಹೊಡೆಯಕ್ಕೆ ಟ್ರೈ ಮಾಡಿದ್ರು, ಅದು ಆಗ್ತಾ ಇರಲಿಲ್ಲ ಅಷ್ಟೇ. ಸೊ ಗೊತ್ತಿಲ್ಲ, ಏನು ಬೇಕಾದ್ರೂ ಆಗಿರ್ಬೋದಾಗಿತ್ತು ಗುರು. ಇನ್ನು ಮಿಕ್ಕಿ ಎಷ್ಟು 1.3 ಓವರೇನೋ ಮಿಕ್ಕಿತ್ತು, ಏನು ಬೇಕಾದರೂ ಆಗಿರ್ಬೋದಾಗಿತ್ತು. ತಿಲಕ್ ವರ್ಮಾ 6ಗಳನ್ನ ಹೊಡೆದಿರ್ತಿದ್ರು, ಯಾರಿಗೆ ಗೊತ್ತು. ಅಲ್ಲಿ ಮಿಚೆಲ್ ಸ್ಯಾಂಟ್ನರ್ನ ಕರ್ಕೊಂಬಂದ್ರು, ಪ್ರಯೋಜನ ಏನೋ ಮಾಡಿದ್ರ, ಉಪಯೋಗನಾರು ಮಾಡ್ಕೊಂಡ್ರು ಅದನ್ನ. ಮಿಚೆಲ್ ಸ್ಯಾಂಟ್ನರ್ನ ಕರ್ಕೊಂಬಂದು 2 ಬಾಲ್ ಆಡಿದ್ರು, 2 ರನ್ನು ಮಿಚೆಲ್ ಸ್ಯಾಂಟ್ನರು. ಸೊ ಇದಕ್ಕೆ ಕರ್ಕೊಂಬರ್ಬೇಕಾಗಿತ್ತು, 2 ಬಾಲ್ ಅವರೇ ಆಡಿರ್ತಿದ್ದಲ್ಲ. ಅದಕ್ಕೆ ಪ್ಲೇಯರ್ ಕಾನ್ಫಿಡೆನ್ಸ್ನ ಕುಗ್ಸೋವಂಥದ್ದಿಲ್ಲ. ತಿಲಕ್ ವರ್ಮಾ ಅವ್ರು ನಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ಅವ್ರ ಮುಖ ಯಾವ ಥರ ಆಗಿತ್ತು ಅಂತಂದರೆ ಲಿಟ್ರಲಿ ಅದನ್ನ ಹೇಳೋದಕ್ಕೆ ಆಗೋದಿಲ್ಲ. ಅದು ಸೂರ್ಯಕುಮಾರ್ ಯಾದವ್ ಕೂಡ ಇದು ಡಿಸಪಾಯಿಂಟ್ ಆಗಿರೋ ಸಿಕ್ಕಾಪಟ್ಟೆ, ಏನಕ್ಕೆ ಈ ಥರ ಎಲ್ಲ ಮಾಡ್ತಾ ಇದ್ದಾರೆ ಅಂತ. ತಿಲಕ್ ವರ್ಮಾ ಕೈಲಿ ಆಗ್ತಿತ್ತೋ ಬಿಡ್ತಿತ್ತೋ. ಇವಾಗ ಏನಾದ್ರು ಮ್ಯಾಚ್ ಗೆದ್ದಿತ್ತು ಅಂದರೆ ಹಾರ್ದಿಕ್ ಪಾಂಡ್ಯರು ಅದು ಡಿಫ್ರೆಂಟ್ ಮೂವ್ ಆಗಿ ಕಾಣಿಸಿರೋದು. ಇಲ್ಲ ಅವರು ಕಡಕಾಗಿ ಮಾಡಿದ್ರು ಮೂವ್ನ, ಹಿಂಗೆ ಅಂತೆಲ್ಲ ಕಾಣಿಸಿರೋದು. ಇನ್ಫ್ಯಾಕ್ಟ್ ಹಾರ್ದಿಕ್ ಪಾಂಡ್ಯ ಲಾಸ್ಟ್ ಓವರ್ ಕಂಪ್ಲೀಟಾಗಿ ಸ್ಟ್ರೈಕ್ನ ತೊಗೊತಾರೆ ಅನ್ನೋದೇ ಆಗಿತ್ತು ಅಂತ ಅಂದರೆ ಹೌದು, ನೆನ್ನೆ ಕಂಪ್ಲೀಟಾಗಿ ಸ್ಟ್ರೈಕ್ನ ತೊಗೊಂಡ್ರು, ಇನ್ನೇನು ಆಗೋದೇ ಇಲ್ಲ ಅಂತ ಅಂದಾಗ ಬಿಟ್ಕೊಂಡು ಕೊಟ್ರು ಲಾಸ್ಟಿಗೆ. ಅಷ್ಟೇ ಲಾಸ್ಟ್ ಓವರ್ ಕಂಪ್ಲೀಟ್ ಹಾರ್ದಿಕ್ ಪಾಂಡ್ಯನ ಸ್ಟ್ರೈಕ್ ತಗೊಂತಾರೆ ಅಂತ ಅಂದಾಗ ಏನಕ್ಕೆ ಸ್ಯಾಂಟ್ನರ್ನ ಇವರು ಕರ್ಕೊಂಬಂದ್ರು? ಸೊ ಇದು ಒಂದು ಕ್ವೆಶನ್ ಮಗ. ಸ್ಯಾಂಟ್ನರ್ಗೆ ಏನಾದ್ರು ಆಪರ್ಚುನಿಟಿ ಕೊಟ್ಟು ಇಲ್ಲ ಮಗ ಹೊಡಿ ನೀನು ಅಂತ ಅವ್ರಿಗೆ ಏನಾದ್ರು ಕ್ರೀಸಿಗೆ ನಿಲ್ಲಿಸಿ, ಆನ್ ಸ್ಟ್ರೈಕಲ್ಲಿ ನಿಲ್ಲಿಸಿ ಏನಾರು ಓಡಿಸಿತ್ತು ಅಂತಂದರೆ, ಸ್ಟ್ರೈಕ್ ಕೊಡಿಸಿತ್ತು ಅವ್ರಿಗೆ ಅಂತಂದಿದ್ರೆ ಅವಾಗ ಏನೋ ಹೇಳ್ಬೋದಾಯ್ತು, ಏನು ಗುರು ಇದು ಕ್ಯಾಪ್ಟನ್ಸಿ ಹೊಡೆಸ್ಬಿಟ್ರು ಹಿಂಗೆ ಅಂತ ಎಲ್ಲ. ಬಟ್ ಸ್ಯಾಂಟ್ನರ್ನ ನೀನು ನಾನ್ ಸ್ಟ್ರೈಕರ್ ಎಂಡಲ್ಲಿ ನಿಲ್ಸೋದಕ್ಕೆ ತಿಲಕ್ ವರ್ಮಾ ಮಾರಲ್ಸ್ನ ನೀನು ಕಮ್ಮಿ ಮಾಡ್ತೀಯ ಅಂತಂದರೆ ಇದು ಯಾವ ಬದನೇಕಾಯಿ ಕ್ಯಾಪ್ಟನ್ಸಿ ಗುರು ಅಂತ ಖಂಡಿತ ಅನ್ಸುತ್ತೆ. ಆ್ಯಂಡ್ ಹಾರ್ದಿಕ್ ಪಾಂಡ್ಯ ಅವರು ಪೋಸ್ಟ್ ಮ್ಯಾಚಲ್ಲಿ ಈ ಸೋಲ್ನ ಕಂಪ್ಲೀಟ್ ಹೊಣೆನ ನಾನೇ ಹೊತ್ಕೊತಾ ಇದ್ದೀನಿ ಅಂತ ಅವರೇನೇ ಒಪ್ಕೊಂಡಿದ್ದಾರೆ. ಅಂದರೆ ತಿಲಕ್ ವರ್ಮನ ಕಳಿಸಿದ್ಕೆ ಸೋದಾಗ್ಬಿಟ್ವಿ ಅಂತ ಅವ್ರೇನು ಹೇಳಿಲ್ಲ, ಒಟ್ನಲ್ಲಿ ಸೋಲಿನ ಕಂಪ್ಲೀಟ್ ಹೊಣೆನ ನಾನೇ ಹೊತ್ಕೊತಾ ಇದ್ದೀನಿ ಅಂತ ಹೇಳಿದರೆ. ಸೊ ಇದನ್ನು ಮೆಚ್ಕೋಬೇಕು. ಆಸ್ ಎ ಕ್ಯಾಪ್ಟನ್ ಸೋಲಿನ ಹೊರೆನ ಹೊತ್ಕೊತಾ ಇದ್ದೀನಿ ಅಂತ ಹೇಳೋದನ್ನ ಮೆಚ್ಕೋಬೇಕು. ಬಟ್ ಆ ನಿರ್ಧಾರ ಏನು ಮಾಡಿದ್ರು, ಲಾಸ್ಟ್ ಮೂಮೆಂಟಲ್ಲಿ ಅವ್ರನ್ನ ಕಳಿಸೋವಂಥದ್ದು ನಿರ್ಧಾರ ಏನು ಮಾಡಿದ್ರು, ಅವರಿಗೆ ಇವ್ರನ್ನ ರೀಪ್ಲೇಸ್ ಮಾಡುವಂಥ ಸ್ಯಾಂಟ್ನರ್ನ ರೀಪ್ಲೇಸ್ ಮಾಡುವಂಥ ನಿರ್ಧಾರ ಏನು ಮಾಡಿದ್ರು? ಯಾಕಂದರೆ ರೋಷ ಇತ್ತು ಗುರು, ನಾನು ನೋಡ್ತಾ ಇದ್ದೆ ತಿಲಕ್ ವರ್ಮಾಗೆ ಆ ರೋಷ
ಇಷ್ಟೊಂದು ಸ್ಲೋ ಆಗಿ ಆಡ್ತಾ ಇದ್ದೀನಿ, ನಾನು ಬೇಕು ರನ್ಸ್ ಹೊಡಿಬೇಕು ಅನ್ನೋ ಒಂದು ಕಿಚ್ಚಿತ್ತು ತಿಲಕ್ ವರ್ಮಾಗೆ. ಇಲ್ಲಿ ಚಾಂದರ್ ಬಂದಲ್ಲಿ ಏನು ಲಿಟಲಿ ಗುರು, ಇದಂತೂ ಒನ್ ಆಫ್ ದ ವರ್ಸ್ಟ್ ಮೂವ್ ಬೈ ಹಾರ್ದಿಕ್ ಪಾಂಡ್ಯ ಅಂತ ಹೇಳ್ತೀನಿ. ಇವಾಗ ಸುನಿಲ್ ಗವಾಸ್ಕರ್ ಕೂಡ ಒಂದು ಸ್ಟೇಟ್ಮೆಂಟ್ ಆಗಿಬಿಟ್ಟಿದ್ರೆ, ಇವ್ರು ಸ್ಟ್ರಗಲ್ ಮಾಡಿದ್ರೆ ಲಾಸ್ಟ್ 2 ವರ್ಷದಿಂದ ಮುಂಬೈ ಇಂಡಿಯನ್ಸ್ಗೆ ಮ್ಯಾಚ್ನ ಗೆಲ್ಸೋದಕ್ಕೆ ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡ್ತಾ ಇದ್ದಾರೆ, ಗೆಲ್ಲಿಸ್ತಾ ಇಲ್ಲ ಮ್ಯಾಚ್ನ. ಇವಾಗ ಕ್ಯಾಪ್ಟನ್ಸಿನೂ ಚೇಂಜ್ ಮಾಡಿಬಿಡಿ ಮುಂಬೈ ಇಂಡಿಯನ್ಸ್ ಅವರು ಅಂತ. ಹೌದು, ಇಲ್ಲಿ ತಿಲಕ್ ವರ್ಮಾ ರನ್ಸ್ ಹೊಡೋದಕ್ಕೆ ಸ್ಟ್ರಗಲ್ ಮಾಡ್ತಾ ಇದ್ರು, ಟುಕು ಆಡ್ತಾ ಇದ್ರು ಅಂತ ತಿಲಕ್ ವರ್ಮನ ಕಳಿಸ್ಬಿಟ್ರಲ್ಲ. ಇವಾಗ ಇವರು ಮ್ಯಾಚ್ನ ಗೆಲ್ಲಿಸ್ತಾ ಇಲ್ಲ ನಿಮಗೆ, ಇವ್ರು ಕ್ಯಾಪ್ಟನ್ಸಿನೂ ಚೇಂಜ್ ಮಾಡಿಬಿಡಿ ಅಂತ ಸುನಿಲ್ ಗವಾಸ್ಕರ್ ಹೇಳಿದ್ದಾರೆ. ಸೊ ನನ್ನ ಪ್ರಕಾರ ಇದು ಹಾರ್ದಿಕ್ ಪಾಂಡ್ಯ ಮಾಡಿದಂಥ ವರ್ಸ್ಟ್ ಮೂವ್ ಈ ಸಲ ಕ್ಯಾಪ್ಟನ್ಸಿಲಿ. ನಿಮಗೆ ಏನನ್ನಿಸ್ತು? ತಿಲಕ್ ವರ್ಮಾ ಅವ್ರನ್ನ ಒಂಥರ ಈ ಥರ ಕಾನ್ಫಿಡೆನ್ಸ್ನ ಕುಗ್ಸೋ ಅಂತ ಅವ್ರಿಗೆ ಅದು ಬ್ಯಾಕ್ ಹ್ಯಾಂಡಲ್ಲಿ ಮೈಂಡಲ್ಲಿ ಇರಲಿಲ್ವೇನೋ, ಅವ್ರ ಕಾನ್ಫಿಡೆನ್ಸ್ ಕುಗ್ಗುತ್ತೆ, ಹಂಗಾಗುತ್ತೆ ಹಿಂಗಾಗುತ್ತೆ, ಅವಮಾನ ಆಗುತ್ತೆ, ಅವ್ರಿಗೆ ಹ್ಯುಮಿಲಿಯೇಟ್ ಆಗುತ್ತೆ, ಅದು ಇದು ಅಂತೆಲ್ಲ ಏನೂ ಅನಿಸಿಲ್ವೇನೋ. ಬಟ್ ಅದು ಆಗಿದೆ. ಅದು ತಿಲಕ್ ವರ್ಮಾ ನಡ್ಕೊಂಬರ್ಬೇಕಾದ್ರೆ ಗೊತ್ತಾಗ್ತಿತ್ತು. ಆ್ಯಂಡ್ ಸೂರ್ಯಕುಮಾರ್ ಯಾವ್ದೋ ರಿಯಾಕ್ಷನ್ ನೋಡಿದ್ರೆ ಗೊತ್ತಾಗ್ತಿತ್ತು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಿಮ್ಗೆ ಏನಿಸ್ತು ಆನೆಸ್ಟಾಗಿ ಕಾಮೆಂಟ್ ಸೆಕ್ಷನ್ ಹಾಕಿ. ವಾ.